ನಮಸ್ಕಾರ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಪಾಶ್ ಕಾಯ್ದೆ ಅಥವಾ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹ್ಯಾರಸ್ಮೆಂಟ್ ಕಾಯ್ದೆಯನ್ನು ವಿನ್ಯಾಸಗೊಳಿಸಲಾಯಿತು. ಲೈಂಗಿಕ ಕಿರುಕುಳದ ದೂರುಗಳ ಪರಿಹಾರಕ್ಕಾಗಿ ಈ ಕಾಯ್ದೆ ಒಂದು ವ್ಯವಸ್ಥೆಯನ್ನು ಒದಗಿಸುತ್ತದೆ. ಗೃಹ ಕಾರ್ಮಿಕರಿಗೂ ಸಹ ಈ ಕಾಯ್ದೆ ಅನ್ವಯಿಸುತ್ತಾ ಗೃಹ ಕಾರ್ಮಿಕರು ಸಹ ಈ ಕಾಯ್ದೆಯಡಿ ಉದ್ಯೋಗಿ ಎಂದು ಅನಿಸಿಕೊಳ್ಳುತ್ತಾರೆ. ಗೃಹ ಕಾರ್ಮಿಕರು ಸಹ ಲೈಂಗಿಕ ಕಿರುಕುಳದಿಂದ ಮುಕ್ತವಾದ ಕೆಲಸದ ಸ್ಥಳಕ್ಕೆ ಅರ್ಹರಾಗಿದ್ದಾರೆ. ಕಾಯ್ದೆಯ ಸೆಕ್ಷನ್ 2O ಅಡಿಯಲ್ಲಿ ಕೆಲಸದ ಸ್ಥಳದ ವ್ಯಾಖ್ಯಾನವನ್ನು ನಾವು ಗಮನಿಸಿದರೆ ವಾಸಸ್ಥಳ ಅಥವಾ ಮನೆ ಎಂದು ಕೂಡ ಒಳಗೊಂಡಿದೆ. ಆದ್ದರಿಂದ ನಿಮ್ಮ ಮನೆಯೂ ಸಹ ಕೆಲಸದ ಸ್ಥಳವಾಗಿದೆ. ಗೃಹ ಕಾರ್ಮಿಕರಿಗೆ ಲೈಂಗಿಕ ಕಿರುಕುಳ ನಡೆದರೆ ಅವರು ಏನ್ ಮಾಡಬಹುದು? ಗೃಹ ಕಾರ್ಮಿಕರು ಈ ಕಾಯ್ದೆಯಡಿ ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಅಥವಾ LC ಗಳ ಹತ್ತಿರ ಹೋಗಿ ಅವರ ದೂರುಗಳನ್ನು ದಾಖಲೆ ಮಾಡಬಹುದು. ಗೃಹ ಕಾರ್ಮಿಕರಿಗೆ ಈ ಕಾಯ್ದೆಯಡಿ ಯಾವ ಯಾವ ಹಕ್ಕುಗಳಿದೆ ಇದರ ಬಗ್ಗೆ ನಮಗೆ ಇನ್ನಷ್ಟು ಸಲಹೆ ನೀಡಲು ನಾವು ಗೀತಾ ಮೆನನ್ ಅವರ ಮಾತುಗಳನ್ನು ಕೇಳೋಣ. ಈಗ ಪಾಶ್ ಅಂದ್ರೆ ಅರ್ಥ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹ್ಯಾರಸ್ಮೆಂಟ್ ಅಂದ್ರೆ ಲೈಂಗಿಕ ಕಿರುಕುಳನ ತಡೆಯಕ್ಕೆ. ಸೊ ಆಕ್ಚುಲಿ ಅದು ಬಂದಿದೆ 2013 ನಲ್ಲಿ. ನಮ್ಗೆ ತುಂಬಾ ಒಳ್ಳೇದಾಯ್ತು. ಬಿಕಾಸ್ ಅದರಲ್ಲಿ ಮಾತ್ರ ವರ್ಕ್ ಪ್ಲೇಸ್ ಅಂತ ಡಿಫೈನ್ಡ್ ಆಗಿದೆ, ಡೊಮೆಸ್ಟಿಕ್ ವರ್ಕರ್ಸ್ ವರ್ಕ್ ಪ್ಲೇಸ್ ಅಂತ. ಸೊ ಈ ವರ್ಕ್ ಪ್ಲೇಸ್ ಏನಿದೆ ಅಂದ್ರೆ ಅಪಾರ್ಟ್ಮೆಂಟ್ಸ್ ಅಲ್ಲ, ಇಂಡಿಪೆಂಡೆಂಟ್ ಹೌಸಸ್. ಸೊ ದೇರ್ ಇಸ್ ಅ ಲಿಟಲ್ ಬಿಟ್ ಆಫ್ ಇಲ್ಲಿ ಸ್ವಲ್ಪ ಗೊಂದಲಗಳಿದೆ. ಅಂದ್ರೆ ನಾವು ದೂರು ಸಲ್ಲಿಸಬಹುದು, ಬಟ್ ಯಾರಿಗೆ ಅಂತ ಬಿಗ್ ಪ್ರಶ್ನೆ. ಓಕೆ, ಸೊ ನಾವು 3-4 ಕೇಸಸ್ ಈ ರೀತಿ ತಗೊಂಡಿದೀವಿ. ಒಂದು ಕೇಸ್ ನಲ್ಲಿ ಎಲ್ಲಿ ಸೆಕ್ಷುಯಲ್ ಹ್ಯಾರಸ್ಮೆಂಟ್ ಆಯ್ತು ಅಂದ್ರೆ ಒಂದು ಎಲೆಕ್ಟ್ರಿಷಿಯನ್ ಇಂದ ಆಚೆಯಿಂದ ಬರೋದ್ರಿಂದ ಆ ಅಪಾರ್ಟ್ಮೆಂಟ್ಸ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ನಾವು ಹೇಳಿದ್ದು ಅಡಾಕ್ ಕಮಿಟಿ ಮಾಡೋಣ ಅದೆಲ್ಲ ಮಾಡಿದ್ದು. ನಾವು ಎನ್ಕ್ವೈರಿ ಮಾಡಿ ಎಲ್ಲ ತಗೊಂಡಿದ್ದು. ವುಮೆನ್ಗೆ ಆಕ್ಷನ್ ತಗೊಳ್ಬೇಕಾಗಿಲ್ಲ, ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗಿಲ್ಲ ಅಂತ ಹೇಳಿ ನಾವು ಅಡಾಕ್ ಕಮಿಟಿ ಫಾರ್ಮ್ ಮಾಡಿ ದಟ್ ದೇ ವರ್ ವೆರಿ ರೆಡಿ. ಎಂಪ್ಲಾಯೀಸ್ ಎಲ್ಲ ಬಂದಿತ್ತು, ಆಕ್ಷನ್ ತಗೊಂಡಿದ್ದು, ಅವರು ಅಲ್ಲಿ ಬರಬಾರ್ದು ಅಂತ ಬಿಲ್ಡಿಂಗ್ ಪ್ರಮೈಸಸ್ಗೆ ಅಂತ ಎಲ್ಲ ಆಯ್ತು. ದಟ್ ಮೆಕ್ಯಾನಿಸಮ್ ಹ್ಯಾಪನ್ಡ್. ಬಟ್ ಎಂಪ್ಲಾಯರ್ ಖುದ್ದಾಗಿ ವರ್ಕರ್ನ ಹ್ಯಾರಸ್ಮೆಂಟ್ ಮಾಡುವಾಗ ನಮ್ಗೆ ತುಂಬಾ ತುಂಬಾ ಕಷ್ಟ ಆಯ್ತು, ಗೊಂದಲ ಆಯ್ತು. ಅಂಡ್ ಬಿಕಾಸ್ ಕಾನೂನಲ್ಲಿ ಈ ಅಪಾರ್ಟ್ಮೆಂಟ್ಸ್ ನ ಇನ್ಕ್ಲೂಡ್ ಮಾಡಲಿಲ್ಲ, ಡೊಮೆಸ್ಟಿಕ್ ವರ್ಕರ್ಸ್ ವರ್ಕ್ ಪ್ಲೇಸ್ ಇನ್ಕ್ಲೂಡ್ ಮಾಡಲಿಲ್ಲ. ಅವ್ರದ್ದು ಆರ್ಗ್ಯುಮೆಂಟ್ ಏನು ಅಂದ್ರೆ ಬರೀ ಸ್ಟೇಟ್ಮೆಂಟ್ ಇದೆ, ಬಟ್ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡುದು ಅಂತ ರೂಲ್ಸ್ ಇಲ್ಲ. ಸೊ ಅವ್ರದ್ದು ಆರ್ಗ್ಯುಮೆಂಟ್ ಏನು ಅಂದ್ರೆ ನಾವು ಆ ಇಂಡಿವಿಜುವಲ್ ಎಂಪ್ಲಾಯರ್ ನ ಹೇಗೆ ಕನ್ಸಿಡರ್ ಮಾಡೋದು. ಸೊ ವಿ ಹ್ಯಾವ್ ಬೀನ್ ಟ್ರೈಂಗ್ ಟು ಸೇ ನಮ್ದು ಆರ್ಗ್ಯುಮೆಂಟ್ ಏನು ಅಂದ್ರೆ ಸ್ಕೋಪ್ ಆಫ್ ಆಕ್ಷನ್ ಎಕ್ಸ್ಟೆಂಡ್ ಮಾಡಬೇಕು. ನಿಮ್ಗೆ ಗೊತ್ತು, ICC ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಮೊದಲು ಸೆಟಪ್ ಆಯ್ತು ಮೆಕ್ಯಾನಿಸಮ್ ಆಗಿ. ಅದು ಎಸ್ಟಾಬ್ಲಿಷ್ ಸೆಕ್ಟರ್ಸ್ಗೆ, ಅದು ಆರ್ಗನೈಸ್ ಸೆಕ್ಟರ್ಸ್ಗೆ, ಕಂಪನೀಸ್ಗೆ ಆಯ್ತು. ಅಂಡ್ ಐ ಆಮ್ ಆನ್ ದ ಬೋರ್ಡ್ ಆಫ್ ಮೆನಿ ಆಫ್ ದೀಸ್ ಕಂಪನೀಸ್ ಅಂದ್ರೆ ICC ನಲ್ಲಿ. ICC ಸೆಟಪ್ ಆಯ್ತು. ದೆನ್ ಇಟ್ ಕೇಮ್ ದಿ ಅನ್ಆರ್ಗನೈಸ್ ವರ್ಕರ್ಸ್ಗೆ LC ಅಂತ ಸೆಟಪ್ ಮಾಡೋಣ, ಲೋಕಲ್ ಕಮಿಟೀಸ್. ಈ ಲೋಕಲ್ ಕಮಿಟೀಸ್ ನಾವು ಅನ್ಕೊಂಡಿದೀವಿ ಅದು ಅನ್ಆರ್ಗನೈಸ್ ಸೆಕ್ಟರ್ಸ್ಗೆ ಇರಬಹುದು ಅಂತ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ಈ LC ತುಂಬಾ ಕಡಿಮೆ ಏರಿಯಾಸ್ ನಲ್ಲಿ ಸೆಟಪ್ ಆಗಿದೆ. ಫಸ್ಟ್ ಆಫ್ ಆಲ್ ದ ಹೋಲ್ ಇಮ್ಯಾಜಿನೇಷನ್ ಇಸ್ ಅಂದ್ರೆ ಡಿಸ್ಟ್ರಿಕ್ಟ್ ನಲ್ಲಿ ಸೆಟಪ್ ಮಾಡಬೇಕು. ಓಕೆ, ಡಿಸ್ಟ್ರಿಕ್ಟ್ ನಲ್ಲಿ ವುಮೆನ್ಸ್ ಕಮಿಷನ್ ಆಗ್ಲಿ, NGO ಆಗ್ಲಿ, ಯಾರ್ಯಾರೋ ಅದನ್ನಲ್ಲಿ DC ಆಗ್ಲಿ ಅದನ್ನಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅಂತ. ಆಲ್ ದಟ್ ಇಸ್ ಫೈನ್ ಆನ್ ಪೇಪರ್, ಎಲ್ಲ ತುಂಬಾ ಚೆನ್ನಾಗಿ ಫ್ರೇಮ್ ವರ್ಕ್ಸ್ ಮಾಡಿದೀರಾ. ಬಟ್ ನಮ್ ಪ್ರಾಕ್ಟಿಕಲ್ ನಾಲೆಜ್ ಏನು ಅಂದ್ರೆ ತುಂಬಾ ಡಿಸ್ಟ್ರಿಕ್ಟ್ಸ್ ನಲ್ಲಿ ಇದು ಸೆಟಪ್ ಆಗ್ಲಿಲ್ಲ. ಅಂಡ್ ಆಲ್ಸೋ ಡಿಸ್ಟ್ರಿಕ್ಟ್ಸ್ ನಲ್ಲಿ ಯಾರಿಗೂ ಗೊತ್ತಿಲ್ಲ ಈ ರೀತಿಯಾಗಿ ಕಮಿಟಿ ಇದೆ. ಸೊ ನಮ್ಮ ಆರ್ಗ್ಯುಮೆಂಟ್ ಏನು ಅಂದ್ರೆ ಸಪೋಸ್ ಒಂದು ಅಗ್ರಿಕಲ್ಚರಲ್ ಲೇಬರರ್ಗೆ, ಸಪೋಸ್ ಒಂದು ಟ್ರೈಬಲ್ ಗರ್ಲ್ಗೆ, ಸಪೋಸ್ ಒಬ್ಬರಿಗೆ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಡೊಮೆಸ್ಟಿಕ್ ವರ್ಕರ್ ಕೂಡ ಆಗ್ಲಿ, ಅವ್ರಿಗೆ ಸೆಕ್ಷುಯಲ್ ಹ್ಯಾರಸ್ಮೆಂಟ್ ಆಗಿದ್ರೆ ಅವರು ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೇಗೆ ಬರೋದು? ಫಸ್ಟ್ ಆಫ್ ಆಲ್ ಅವರು ಬರಲ್ಲ, ಯಾಕೆ ನಮಗೆ ಗೊತ್ತು ಕಂಪ್ಲೇಂಟ್ ಮಾಡಕ್ಕೆ ಅಷ್ಟು ಈಸಿ ಅಲ್ಲ, ಅವ್ರು ಬರಲ್ಲ. ಸೊ ಆ ನೋವಿಂದ ಅವರು ಕೂಡ ಆಚೆ ಬಂದು ಕಂಪ್ಲೇಂಟ್ ಮಾಡಿದ್ರು ಕೂಡ ನಮ್ಗೆ ದಾರಿ ಇಲ್ಲ, ಇಟ್ಸ್ ನಾಟ್ ವಯಬಲ್. ಸೊ LC ಇಲ್ಲ, ಒಂದು LC ಇದ್ರೂ ಕೂಡ ಅವ್ರದ್ದು ಮಾತು ಇಲ್ಲಿ ಹೇಗೆ ರೀಚ್ ಮಾಡೋದು? ಇವ್ರು ಏನ್ ಮೆಕ್ಯಾನಿಸಮ್ ಸೆಟಪ್ ಮಾಡಿದೀರಾ ಇದು ಈಸಿ ಆಗುತ್ತೆ ಅವ್ರಿಗೆ ಕಂಪ್ಲೇಂಟ್ ಮಾಡಿದ ಮೇಲೆ
ಬಿಕಾಸ್ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಅದ್ಮೇಲೆ ಆ ಗ್ರೀವೆನ್ಸ್ ನ ತಕೊಂಡು, ಇಟ್ಸ್ ನಾಟ್ ಲೈಕ್ ದಿ ಐಸಿ ನಲ್ಲಿ ಒಂದು ಸೆಟ್ ಫ್ರೇಮ್ ವರ್ಕ್ ಇದೆ, ಒಂದು ಸೆಟ್ ಆಕ್ಷನ್ ರಿಯಾಕ್ಷನ್ ಇದೆ, ಎನ್ಕ್ವೈರಿ ಕಮಿಟಿ ಇದೆ, ಇಟ್ಸ್ ಆಲ್ ವೆರಿ ಎಸ್ಟಾಬ್ಲಿಷ್ಡ್. ಬಟ್ ಅನಾರ್ಗನೈಸ್ ಸೆಕ್ಟರ್ ನಲ್ಲಿ ನಾವು ಇನ್ನೂ ಇಮ್ಯಾಜಿನೇಷನ್ ಆಗಿ ಥಿಂಕ್ ಮಾಡಬೇಕು. ಸೊ ಒಂದು ಈ ಸ್ಕೋಪ್ ಎಕ್ಸ್ಟೆಂಡ್ ಮಾಡಬಹುದು ಅಂತ ನಮ್ ಪ್ಲೀ ಇತ್ತು ಡೆಲ್ಲಿ NCWಗೆ. NCW ಇಂದ ರಿಪ್ಲೈ ಇಲ್ಲ. ಸ್ಟೇಟ್ ಕಮಿಷನ್ ಆಫ್ ವುಮೆನ್ ಡೋಂಟ್ ವಾಂಟ್ ಟು ಇವನ್ ಲಿಸನ್ ಟು ಇಟ್. ಸೊ ಏನಾಯ್ತು ಅಂದ್ರೆ ರೀಸೆಂಟ್ಲಿ, ಸೊ ನಮ್ದು ಏನ್ ಡಿಮಾಂಡ್ ಅಂದ್ರೆ ಈ ಆಕ್ಟ್ ಸ್ಕೋಪ್ ನ, ಈ LC ಸ್ಕೋಪ್ ನ ಸ್ವಲ್ಪ ಬದಲಾಯಿಸಬೇಕು. ಇಟ್ ಕ್ಯಾನ್ ಬಿ ಅಟ್ ಪ್ಲೇಸಸ್ ಎಲ್ಲಿ ಅದು ಕ್ಲೋಸ್ ಆಗುತ್ತೆ ಕಂಪ್ಲೇನೆಂಟ್ಸ್ಗೆ. ಇಟ್ ಕ್ಯಾನ್ ಬಿ ಸೇ ವಾರ್ಡ್ ಕಮಿಟೀಸ್, ಇಟ್ ಕ್ಯಾನ್ ಬಿ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಒಳಗಡೆ ಆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇದೆ. ಇಟ್ ಕ್ಯಾನ್ ಬಿ ಅಟ್ ಪಂಚಾಯತ್ ಆಫೀಸಸ್. ಅಂದ್ರೆ ಆ ಸ್ಕೋಪ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು, ಎಲ್ಲಿ ಅದು ಅಕ್ಸೆಸಿಬಲ್ ಆಗುತ್ತೆ, ಎಲ್ಲಿ ಮಹಿಳೆಯರು ಹೋಗ್ಬಹುದು, ಅಲ್ಲಿ ಕಂಪ್ಲೇಂಟ್ ಮಾಡಿ ಏನೋ ದೂರ ಸಲ್ಲಿಸಬಹುದು. ಎರಡನೇ ವಿಷಯ ಏನ್ ಹೇಳ್ಬೇಕು ಅಂದ್ರೆ, ಉದಾಹರಣೆ ಏನ್ ಹೇಳ್ಬೇಕು ಅಂದ್ರೆ, ರೀಸೆಂಟ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಮೇಲೆ, ಡೊಮೆಸ್ಟಿಕ್ ವರ್ಕರ್ ಮೇಲೆ ಕೂಡ ಆಗಿದ್ರೆ ನಮ್ಗೆ ಕಂಪ್ಲೇಂಟ್ ಮಾಡಕ್ಕೆ ಆಗಲ್ಲ. ಮೋಸ್ಟ್ ಆಫ್ ಡೊಮೆಸ್ಟಿಕ್ ವರ್ಕರ್ಸ್ ಹೋಗಿದ್ದು ಅವ್ರು ಏನ್ ಮಾಡ್ತೀರಾ, ಅಡಲ್ಟ್ಸ್ಗೆ ಆಗಿದ್ರೆ ಅವರು ಆನ್ಸರ್ ಮಾಡಿ ಕೆಲಸ ಬಿಟ್ಟು ಬರ್ತೀರಾ. ಅಷ್ಟು ಒಂದು ಅಂದ್ರೆ ಮೊಲೆಸ್ಟೇಷನ್ ಆದ್ರೆ, ಅಲ್ಲಂದ್ರೆ ಏನೋ ಆ ರೀತಿಯಾಗಿ ಗುರಾಯಿಸ್ತೀರಾ ಅಂದ್ರೆ ದೇ ಲೀವ್, ದೇ ಟಾಕ್ ಬ್ಯಾಕ್, ಆಮೇಲೆ ಬಿಡ್ತೀರಾ ಕೆಲಸ. ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಅಂದ್ರೆ ಅಡಲ್ಟ್ಸ್ ನೋ ಹೌ ಟು ಹ್ಯಾಂಡಲ್ ಇಟ್. ಬಟ್ ನಮ್ಮ ಒಂದು ಹುಡುಗಿಗೆ, 17 ವಯಸ್ಸು ಹುಡುಗಿಗೆ ಅಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇರುವಾಗ ಅವ್ರ ಅಮ್ಮ ಜೊತೆನಲ್ಲಿ ಹೋಗ್ತಾ ಇತ್ತು. ಆ ಬಿಲ್ಡಿಂಗ್ ನಲ್ಲಿ ಆ ಮನುಷ್ಯ, ಆ ಎಂಪ್ಲಾಯರ್ ಅವ್ರ ಮೇಲೆ ಅತ್ಯಾಚಾರ, ಅಂದ್ರೆ ಸ್ವಲ್ಪ ಈ ಕಂಪ್ಯೂಟರ್ ತೋರಿಸಿ, ಅಶ್ಲೀಲ ಚಿತ್ರ ತೋರಿಸಿ, ನೀವು ಈ ರೀತಿ ಕೆಲಸ ಮಾಡ್ಬೇಕು, ಆ ರೀತಿ ಕೆಲಸ ಮಾಡ್ಬೇಕು ಅಂತ ತುಂಬಾ ವರ್ಬಲ್ ಅಬ್ಯೂಸ್ ಆಗಿ ಎಲ್ಲ ಮಾತಾಡಿದ್ಮೇಲೆ ಹುಡುಗಿಗೆ ತುಂಬಾ ಭಯ ಆಯ್ತು. ನಾನು ಕಂಪ್ಲೇಂಟ್ ಮಾಡ್ಬೇಕೋ ಬೇಡವಾ, ಎಲ್ಲಿ ಕಂಪ್ಲೇಂಟ್ ಮಾಡುದು ಅಂತ. ಓಕೆ, ದಟ್ ಟೈಮ್ ದ LC ವಾಸ್ ನಾಟ್ ಇವನ್ ಪ್ರಾಪರ್ಲಿ ಸೆಟ್ ಅಪ್. ಸೊ ಆಗ ನಾವು ಏನ್ ಮಾಡಿದ್ವಿ ಅಂದ್ರೆ RWಗೆ ಅಪ್ರೋಚ್ ಮಾಡಿದ್ವಿ, ಆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಪ್ರೋಚ್ ಮಾಡುವಾಗ ಅವ್ರು ಏನ್ ಹೇಳಿದ್ರು, ಇದು ನಮ್ ಪರ್ವ್ಯೂನಲ್ಲಿ ಬರಲ್ಲ. ಎಲೆಕ್ಟ್ರಿಷಿಯನ್ ಕೇಸ್ ನಲ್ಲಿ ತಗೊಂಡಿದ್ದು, ಬಟ್ ಎಂಪ್ಲಾಯರ್ ಕೇಸ್ ನಲ್ಲಿ ಕ್ಲಾಸ್ ಕಮ್ಸ್ ಇನ್ ಯುವರ್, ಎಂಪ್ಲಾಯರ್ ಕೇಸ್ ನಲ್ಲಿ ತಗೊಂಡಿಲ್ಲ. ಸೊ ಅವರು ಏನ್ ಹೇಳೋಕೆ ಶುರು ಮಾಡಿದ್ರು ಅಂದ್ರೆ, ನಾವು ಏಜೆನ್ಸಿ ಆಗಿ ಅವ್ರನ್ನ ಕಳ್ಸಲಿಲ್ಲ ಇಲ್ಲಿ ಕೆಲ್ಸಕ್ಕೆ. ಇಂಡಿವಿಜುವಲ್ ಎಂಪ್ಲಾಯಿನ ತಗೊಂಡಿದ್ದೀರಾ, ಸೊ ನಾವು ಹೇಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಅಂತ. ಸೊ ನಾವು ಹೇಳಿದ್ರು, ನಿಮ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಈಗ ಈ ಪ್ರಮೈಸಸ್ ನಲ್ಲಿ ಎಂಟ್ರಿ ಮಾಡ್ತಾ ಇರ್ಲಿಲ್ಲ, ಇಫ್ ವರ್ಕ್ಗೆ ಬರ್ತಾ ಇರ್ಲಿಲ್ಲ. ವರ್ಕ್ಗೆ ಬಂದಿದ್ರು, ಅದಕ್ಕೆ ನಿಮ್ ಪ್ರಮೈಸಸ್ ನಲ್ಲಿ ಬಂದಿದ್ದೀರಲ್ಲ. ಸೊ ದಿಸ್ ಇಸ್ ವೇರ್ ದ ಲೂಪ್ ಹೋಲ್ಸ್ ಆರ್. ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೌ ಟು ಪ್ಲೇ ದ ರೂಲ್ಸ್, ಇದನ್ನ ಹೇಗೆ ತಕೊಳ್ಳೋದು. ಇನ್ನೂ ಒಂದು ಮಾತು, ಈ ಸೆಕ್ಯೂರಿಟಿ ಗಾರ್ಡ್ ಒಂದು ವಿಷಯ. ಸೆಕ್ಯೂರಿಟಿ ಗಾರ್ಡ್ ಈಗ ಏಜೆನ್ಸಿ ಮೂಲಕ ಬರ್ತೀರಾ ಅಪಾರ್ಟ್ಮೆಂಟ್ಸ್ಗೆ. ಅಪಾರ್ಟ್ಮೆಂಟ್ ಓನರ್ಸ್, ಅಪಾರ್ಟ್ಮೆಂಟ್ ಅವರು ಹ್ಯಾರಸ್ಮೆಂಟ್ ಮಾಡ್ಲಿಲ್ಲ, ಒಂದು ಸೆಕ್ಯೂರಿಟಿ ಗಾರ್ಡ್ ಅವ್ರ ಮೇಲೆ ಹ್ಯಾರಸ್ಮೆಂಟ್ ಮಾಡಿದ್ರು. ಬಟ್ ಅಪಾರ್ಟ್ಮೆಂಟ್ ನೈತಿಕತಾನ ನಾವು ಕ್ವೆಶ್ಚನ್ ಮಾಡ್ತಾ ಇತ್ತು. ಸೊ ಅಲ್ಲಿ ಹೋಗಿ ನಾವು ಒಂದು ಕಮಿಟಿ ಸೆಟ್ ಅಪ್ ಮಾಡಿ, ಮ್ಯಾನೇಜಿಂಗ್ ಕಮಿಟಿನ ಇದಕ್ಕೆ ಭಾಗಿಯಾಗಿ ಎಲ್ಲ ಆಯ್ತು. ಆಲ್ ದಟ್ ಪ್ರೊಸೀಜರ್ ವಾಸ್ ಡನ್. ಬಟ್ ಫೈನಲಿ LCಗೆ ಹೋಗುವಾಗ, ಇದು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲ. ಸೊ LCಗೆ ಹೋಗುವಾಗ LC said that it doesn't come within our purview. ಯಾಕೆ ಅಂದ್ರೆ ನಮ್ಗೆ ಅಪಾರ್ಟ್ಮೆಂಟ್ಸ್ ನಾವು ಇಂಟರ್ಫಿಯರ್ ಮಾಡಕ್ಕೆ ಆಗಲ್ಲ. ಅಂಡ್ ದ ಪರ್ವ್ಯೂ ಆಫ್ ದ ಏಜೆನ್ಸಿ, ಅಂದ್ರೆ ಏಜೆನ್ಸಿ ಯಾರು ಎಂಪ್ಲಾಯ್ ಮಾಡಿದ್ದೀರಾ ಅವ್ರಿಗೆ ಒಂದು IC ಇರಬೇಕು. ನನ್ ಆಫ್ ದೀಸ್ ಏಜೆನ್ಸೀಸ್ ಹ್ಯಾವ್, ಆಲ್ ದೀಸ್ ಪ್ಲೇಸ್ಮೆಂಟ್ ಏಜೆನ್ಸೀಸ್ ಡೋಂಟ್ ಹ್ಯಾವ್. ಅಂಡ್ ದೀಸ್ ಪ್ಲೇಸ್ಮೆಂಟ್ ಏಜೆನ್ಸೀಸ್ ಅದ ಕಾಂಡ್ಯೂಟ್, ಅಂದ್ರೆ ಅವ್ರ ಮೂಲಕ ತಾನೇ ಸಾಗಾಣಿಕೆ ಮಾಡಿ ಕರ್ಕೊಂಡ್ ಬರ್ತೀರಾ ಹೆಣ್ಮಕ್ಳನ್ನ. ಅಲ್ಲಿ ಎಷ್ಟು ಲೈಂಗಿಕ ಕಿರುಕುಳ ಆಗುತ್ತೆ ಅದು ಬೇರೆ ವಿಷಯ. ಸೊ ಈ ಪ್ಲೇಸ್ಮೆಂಟ್ ಏಜೆನ್ಸಿದು IC ಇರ್ಲಿಲ್ಲ. ಸೊ ಐ ಟೋಲ್ಡ್, ನಾವು ಹೇಳಿದ್ರು LCಗೆ, ದಿಸ್ LC ಇಯರ್ ಅಂಡ್ ವುಮೆನ್ಸ್ ಕಮಿಷನ್ ಕೂಡ ನಾವು ಹೇಳಿದ್ರು, ಕಾನೂನು ಪೂರ್ವಕವಾಗಿ ಅವ್ರಿಗೆ LC ಇರಬೇಕು. ಇಫ್ ದಿ ಡೋಂಟ್ ಹ್ಯಾವ್ ಅನ್ IC, ಅವ್ರಿಗೆ IC ಇರಬೇಕು. ಅವ್ರಿಗೆ IC ಇಲ್ಲ ಅಂದ್ರೆ ಅವ್ರ ಮೇಲೆ ಫಾಲ್ಟ್ ಇದೆ. ಸೊ ವೈ ಡೋಂಟ್ ಯು ರಿಂಗ್ ದೆಮ್ ಅಪ್, ವೈ ಡೋಂಟ್ ಯು ಪುಟ್ ಪ್ರೆಷರ್, ನೀವು ಪ್ರೆಷರ್ ಮಾಡಿ ಅವ್ರ ಮೇಲೆ. IC ಯಾಕೆ ಇಲ್ಲ? ಅಂಡ್ ದಿಸ್ ಗರ್ಲ್ಸ್ ಕೇಸ್ ಇಸ್ ಗಾನ್, ನೋ. ಸೊ ಆಗ ಅವರು ಏನು ಆಕ್ಷನ್ ತಗೊಂಡಿಲ್ಲ. ವುಮೆನ್ಸ್ ಕಮಿಷನ್ ಸ್ಯಾಟ್ ಕ್ವೈಟ್, LC sat quiet, wondering whether it is under jurisdiction, not jurisdiction ಅಂತ. ಆಮೇಲೆ LC ಮೀರಿ ನಾವು ನೋಡಲ್ ಆಫೀಸರ್ ಹತ್ರ ಕೂಡ ಹೋಗಿದ್ರು. ನೋಡಲ್ ಆಫೀಸರ್ ಇಂದ ಕೂಡ ನ್ಯಾಯ ಸಿಗ್ಲಿಲ್ಲ. ನೋ ಆಕ್ಷನ್ ಅಟ್ ಆಲ್. ವುಮೆನ್ಸ್ ಕಮಿಷನ್ ಲೆಟರ್ ಆ ಏಜೆನ್ಸಿಗೆ ಹೇಗೆ ಕಳಿಸಿದೀನ ನಮ್ಗೆ ರೋಡ್ ಮೇಲೆ ಸಿಕ್ತು.
ಲಕ್ಲಿ ಯಾರೋ ಅದನ್ನ ನೋಡಿದ್ರು, ಆ ಲೆಟರ್ ಏನು ಎನ್ವಿಲೋಪ್ ಏನು ಅಂತ ನೋಡಿ ನಮ್ ನಂಬರ್ ಎಲ್ಲ ನೋಡಿ ನಮ್ಗೆ ಫೋನ್ ಮಾಡಿದ್ರು. ಇಫ್ ದಿಸ್ ಇಸ್ ದ ಕೈಂಡ್ ಆಫ್ ಇನ್ಎಫಿಷಿಯನ್ಸಿ, ಅಂದ್ರೆ ವುಮೆನ್ಸ್ ಕಮಿಷನ್ ಇಂದ ಒಂದು ಅಫಿಷಿಯಲ್ ಲೆಟರ್ ಒಂದು ಏಜೆನ್ಸಿಗೆ ಹೋಗುವಾಗ ಯು ಡೋಂಟ್ ಇವನ್ ರೈಟ್ ಪ್ರಾಪರ್ ಅಡ್ರೆಸ್, ಅಲ್ಲಿ ಬರ್ದಿದ್ದೀರಾ ಏಜೆನ್ಸಿ ಹೆಸರು HSR ಲೇಔಟ್. ಸೊ somebody has thrown it on the road. ಸೊ ನಮ್ ಕ್ವೆಶ್ಚನ್ ಏನು ಅಂದ್ರೆ, ನಮ್ಗೆ ನ್ಯಾಯ ಬೇಕಾ ಅಲ್ಲ, ನಮ್ಗೆ ನ್ಯಾಯ ಸಿಕ್ಕುದಾ? ಈ ಮೆಕ್ಯಾನಿಸಮ್ಸ್ ಎಲ್ಲ ಸೆಟಪ್ ಮಾಡಿದ್ಮೇಲೆ, ಸೆಟಪ್ ಮಾಡಿದೀರಾ ಅಲ್ಲ ಸೆಟಪ್ ಮಾಡ್ಲಿಲ್ಲ, ಸೆಟಪ್ ಮಾಡಿದ್ರೆ ನಮ್ಗೆ ಏನ್ ನ್ಯಾಯ ಸಿಗ್ಬಹುದು? ನಾವು ದೂರ ಕಳ್ಸಿ ಏನ್ ಪ್ರಯೋಜನ? ದಿಸ್ ಇಸ್ ಕಮ್ ಬ್ಯಾಕ್ ಟು ಅಸ್. ನಾನ್ ಈ ಹುಡುಗಿಗೆ, ಈ ಸೆಕ್ಯೂರಿಟಿ ಗಾರ್ಡ್ ನ ಕೆಲಸದಿಂದ ತೆಗ್ದಾಕ್ತಿದ್ದೆ. ಅಂಡ್ ಆಪೋಸಿಟ್ ಆಗಿ ಮಾಲೀಕರು ಏನ್ ಡಿಸೈಡ್ ಮಾಡಿದೀರಾ, ಅದು ಈ ಏಜ್ ನಲ್ಲಿ, ಈ ಸಮಯದಲ್ಲಿ ಏನ್ ಡಿಸೈಡ್ ಮಾಡಿದೀರಾ, ಯಾವುದು ಗರ್ಲ್ ಸೆಕ್ಯೂರಿಟಿ ಗಾರ್ಡ್ಸ್ ಬೇಡ. ಸೊ ವೇರ್ ಇಸ್ ಯೋರ್ ಬೇಟಿ ಬಚಾವ್, ಬೇಟಿ ಪಡಾವ್, ಬೇಟಿ ಕೋ ಕಾಮ್ ದೇ ದೋ, ಬೇಟಿ ಕೋ ಹಾಗೆ ಅಂದ್ರೆ ಯಾರ್ ತಪ್ಪು, ಯಾರ ಮೇಲೆ ಪನಿಷ್ಮೆಂಟ್? ಆ ಸೆಕ್ಯೂರಿಟಿ ಗಾರ್ಡ್ ಮೇಲ್ ನ ವಾಪಸ್ ಕರೆದಿದ್ದೀರಾ. ಸೊ ಹೂಸ್ ಗೋಯಿಂಗ್ ಟು ಸ್ಟಾಪ್ ಆಲ್ ದಿಸ್? ನಮ್ ಹುಡುಗಿರ ಏನ್ ಹೇಳ್ತೀರಾ? ವೈ ಶುಡ್ ವಿ ಕಂಪ್ಲೇನ್? ನಾವು ಯಾಕೆ ಕಂಪ್ಲೇಂಟ್ ಮಾಡ್ಬೇಕು? ನೀವು ಹೇಳ್ತೀರಲ್ಲ ದೂರ ಎಲ್ಲಿ ಸಲ್ಸೋದು ಅಂತ. ನಮ್ಗೆ ಸಲ್ಸ್ಬೇಕಾಗಿಲ್ಲ, ಬಿಕಾಸ್ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಸೊ ಐದರ್ ರಿವ್ಯೂ ಹ್ಯಾಸ್ ಟು ಬಿ ಡನ್. ಅದನ್ನ ರಿವ್ಯೂ ಮಾಡಿ ಅದನ್ನ ಐ ಡೋಂಟ್ ನೋ ಹೂಸ್ ಗೋಯಿಂಗ್ ಟು ಡೂ ಇಟ್, ಬಟ್ ಕಠೋರವಾಗಿ ಅದ್ರ ಮೇಲೆ ಗಮನ ಕೊಡ್ಬೇಕು, ಆಕ್ಷನ್ ತಗೊಳ್ಬೇಕು ಅಂತ ನಮ್ಗೆ.